ನಾವಿವತ್ತು ಬಂದಿದ್ದೀವಿ ಚೈನೀಸ್ ಕಾರ್ನರ್ಗೆ. ಮಶ್ರೂಮು, ಪನೀರು, ಬೇಬಿಕಾರ್ನು, ಕಾಟನ್ ಸೂಪು, ಮಟನ್ ಸೂಪು ಎಲ್ಲ ಇರ್ತಾರೆ. ಹೆಲ್ದಿ ಫುಡ್ ಇದೆ ಅಂಡ್ ಕಾರ್ನರ್ ಕೂಡ ನಾವು ಒಳಗಡೆ ಎಲ್ಲ ನೋಡ್ಕೊಂಡ್ ಬಂದ್ವಿ. 12:30 ಲಂಚ್ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮದು ಲಂಚ್ ಅಂದರೆ ನಮ್ಮದು ಹೋಟೆಲ್ ಸ್ಟೈಲ್ ಯಾವುದಿರಲ್ಲ, ನಾಟಿ ಸ್ಟೈಲ್ ಇರುತ್ತೆ, ಮಂಡೇ ಸ್ಟೈಲ್ ಇರುತ್ತೆ. ಪನೀರ್ ಚಿಲ್ಲಿ, ಪನೀರ್ 65, ಪೇಪರ್ ಡ್ರೈ, ಮಶ್ರೂಮ್ ಚಿಲ್ಲಿ. ಇದು ನೋಡಿ ಎಷ್ಟು ಬಿಸಿ ಬಿಸಿ ಸೂಪು ಚೆನ್ನಾಗಿದೆ ಮೇಡಮ್. ನನ್ನ ಹೆಸರು ರವಿಕುಮಾರ್ ಅಂತ. ಚೆನ್ನಾಗಿದೆ ಮೇಡಮ್, ಒಟ್ಟಲ್ಲಿ ಸೂಪರ್ ಆಗಿದೆ. ಆಯ್ತಾಯ್ತಾ. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಟು ABD ಕನ್ನಡ ಲಾಗ್. ನಾವಿವತ್ತು ಬಂದಿದ್ದೀವಿ ಚೈನೀಸ್ ಕಾರ್ನರ್ಗೆ. ಇದು ಲೊಕೇಟ್ ಆಗಿರೋದು ಅಭಯನಾಡಿ ಸ್ಟುಡಿಯೋ ಪಕ್ಕದ ರೋಡು A+ ಇದೆ. ಇಲ್ಲಿ A+ ಲೊಕೇಟ್ ಆಗಿದೆ ಅಂಡ್ ರಾಮಾಂಜನೇಯ ಸರ್ಕಲ್, A+ ಸರ್ಕಲ್ ಅಂತಾನೂ ಕರೀತಾರೆ. ನಾವು ಆಲ್ರೆಡಿ ಇಲ್ಲಿ 2 to 3 ಟೈಮ್ಸ್ ಬಂದಿದ್ದೀವಿ. ಫುಡ್ಡು ಟೇಸ್ಟ್ ಮಾಡಿದ್ದೀವಿ ಚೈನೀಸು. ನಮಗಂತೂ ತುಂಬಾನೇ ಇಷ್ಟ ಆಯಿತು, ತುಂಬ ವೆರಿ ಟೇಸ್ಟಿ. ಅಂಡ್ ಇಲ್ಲಿ ಏನಂತಂದ್ರೆ ಇವ್ರದ್ದು ಸ್ಪೆಷಲ್ ಏನಪ್ಪ ನಮಗೆ ಇಷ್ಟ ಆಗಿದ್ದು ಅಂತಂದ್ರೆ, ಯಾವುದೇ ಸಾಸ್ ಆಗಲಿ ಬ್ರಾಂಡೆಡ್ ಸಾಸ್ನ ಯೂಸ್ ಮಾಡ್ತಾರೆ. ಯಾವುದೇ ಕಲರಿಂಗ್ ಆಗಲಿ, ಕಲರ್ ಆಗಲಿ, ಯಾವುದೇ ಟೇಸ್ಟಿಂಗ್ ಪೌಡರ್ ಆಗಲಿ ಏನು ಯೂಸ್ ಮಾಡಲ್ಲ. ಮತ್ತೆ ಇಲ್ಲಿ ಮಧ್ಯಾಹ್ನ ಟೈಮು ನಮಗೆ ಮುದ್ದೆ ಅನ್ನ ಸಾರು ಈ ತರ ಊಟ ಸಿಗುತ್ತೆ. ಅಂಡ್ ಸಂಜೆ 3:30 ಆದ್ಮೇಲೆ ನಮಗೆ ಚೈನೀಸ್ ಫುಡ್ ಸಿಗುತ್ತೆ. ಗೋಬಿ ಮಂಚೂರಿ ಆಗಿರ್ಬೋದು, ಫ್ರೈಡ್ ರೈಸ್, ನೂಡಲ್ಸ್, ಪನ್ನೀರ್, ಈ ತರದೆಲ್ಲ ಚೈನೀಸ್ ಫುಡ್ ಸಿಗುತ್ತೆ. ಏನೇನ್ ಸಿಗುತ್ತೆ ಅಂತ ಅವ್ರನ್ನೇ ಮಾತಾಡ್ಸೋಣ, ನಿಮಗೆ ಎಲ್ಲದ್ರ ಬಗ್ಗೆ ಗೊತ್ತಾಗುತ್ತೆ. ಇದು ಆಕ್ಚುಲಿ ರೀಸೆಂಟ್ ಆಗಿ ಓಪನ್ ಆಗಿರೋದು ಶಾಪು. ನಮ್ಮನೆ ನಿಯರೇ ಇರೋದು. 2 to 3 ಟೈಮ್ಸ್ ನಾವು ಆಲ್ರೆಡಿ ಟೇಸ್ಟ್ ಮಾಡಿದೀವಿ. ತುಂಬಾನೇ ಚೆನ್ನಾಗಿದೆ. ಒಂದು ನ್ಯಾಚುರಲ್ ಟೇಸ್ಟ್ ಇದೆ. ತರ ಇವಾಗ ಕೆಮಿಕಲ್ ಇರೋದೆಲ್ಲ ಏನು ಯೂಸ್ ಮಾಡಲ್ಲ. ಸೊ ವೆರಿ ಹೆಲ್ದಿ ಅಂಡ್ ಟೇಸ್ಟಿ. ಹೊಸದಾಗಿ ಓಪನ್ ಆಗಿರೋದ್ರಿಂದ ತುಂಬಾನೇ ಚೆನ್ನಾಗಿದೆ ಫುಡ್ ಟೇಸ್ಟ್ ಅಂತೂ. ನೀವು ಈ ಕಡೆ ಏನಾದ್ರು ಬಂದ್ರೆ ಶೋರ್ ಬಂದು ಟೇಸ್ಟ್ ಮಾಡಿ. ಹಲೋ ಗೈಸ್, ಬನ್ನಿ ಇವಾಗ ನಮ್ಮ ಚೈನೀಸ್ ಕಾರ್ನರ್ ಶಾಪ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಇಲ್ಲಿ ಏನೇನ್ ಸಿಗುತ್ತೆ ನಿಮ್ಮ ಶಾಪ್ ಅಲ್ಲಿ? ಇಲ್ಲಿ ಮದಿನ ಇರ್ತಾರೆ, ಚಪಾತಿ ಇರ್ತಾರೆ, ಮುದ್ದೆ ಇರ್ತಾರೆ, ವೈಟ್ ರೈಸ್ ಇರ್ತಾರೆ. ಮತ್ತೆ 3 ಗಂಟೆ ಮೇಲೆ ಚೈನೀಸು 10:30 ತನಕ ಲಾಸ್ಟ್ ಇರ್ತಾರೆ. ಚೈನೀಸ್ ಐಟಮ್ ಎಲ್ಲ ಗೋಬಿ, ಮಶ್ರೂಮು, ಪನೀರು, ಬೇಬಿಕಾರ್ನು, ಇಲ್ಲಿ ಎಲ್ಲ ಐಟಮ್ ಇರ್ತದೆ. ಚೈನೀಸು ಸೂಪು, ಮೆಂಚೆ ಸೂಪು, ಕಾಟನ್ ಸೂಪು, ಮಟನ್ ಸೂಪು ಎಲ್ಲ ಇರ್ತಾರೆ. ಮತ್ತೆ ಊಟಕ್ಕೆ ಏನೇನಿರುತ್ತೆ ಸರ್? ಊಟಕ್ಕೆ ಚಪಾತಿ, ರೈಸು, ಮುದ್ದೆ, ಸಾಂಬಾರು, ಪಲ್ಯ ಎಲ್ಲ ಇರ್ತಾರೆ ಮ್ಯಾಮ್. ಮತ್ತು ಸಂಜೆ ರೋಟಿ ಕರಿ ಇರ್ತಾರೆ. ಮತ್ತು ತಂದೂರಿ ಐಟಮ್ ಐತೆ, ರೋಟಿ ಇರ್ತಾರೆ. ಇದು ಆಮೇಲೆ ಪನ್ನೀರ್ ಟಿಕ್ಕಾ, ಮಶ್ರೂಮ್ ಟಿಕ್ಕಾ ಎಲ್ಲ ಇರ್ತಾರೆ. ಏನು ಸ್ಪೆಷಲ್ ಸರ್ ನಿಮ್ಮ ಚೈನೀಸ್ ಕಾರ್ನರಲ್ಲಿ? ಅಂದರೆ ಚೈನೀಸ್ ಕಾರ್ನರಲ್ಲಿ ಗೋಬಿ, ಮಶ್ರೂಮ್, ಬೇಬಿಕಾರ್ನ್ ಎಲ್ಲ ಸ್ಪೆಷಲ್ನೇ ಐತೆ ನಮ್ಮ ಹತ್ರನ. ಇಲ್ಲಿ ಅಂದರೆ ಕಲರಿಂಗ್ ಏನು ಕಲರ್ ಯಾವುದೂ ಇಲ್ಲ, ಕಲರ್ ಇಲ್ಲ, ಟೇಸ್ಟಿಂಗ್ ಪೌಡರ್ ಇಲ್ಲ, ಎಲ್ಲ ನೋಡಿ ಸಾಸ್ಗಳು ಎಲ್ಲ ಇದು ಐತೆ. ಸಾಸ್ ಎಲ್ಲ ಬ್ರ್ಯಾಂಡೆಡ್ ಯೂಸ್ ಮಾಡ್ತಾ ಇದ್ದೀರಾ, ಅವರು ಕೂಡ ಲೋಕಲ್ ಯೂಸ್ ಮಾಡ್ತಾ ಇಲ್ಲ. ಸೊ ಯಾವುದು ಆರೋಗ್ಯಕ್ಕೆ ಹಾನಿಕರ ಆಗುವಂಥದ್ದು ಯಾವುದೂ ಇಲ್ಲ, ಎಲ್ಲ ಆಲ್ಮೋಸ್ಟ್ ಹೆಲ್ದಿ ಫುಡ್ ಇದೆ. ಆ್ಯಂಡ್ ಕಾರ್ನರ್ ಕೂಡ ನಾವು ಒಳಗಡೆ ಎಲ್ಲ ನೋಡ್ಕೊಂಡ್ ಬಂದ್ವಿ. ತುಂಬಾ ಒಂದು ಹೈಜೀನ್ ಮೇಂಟೈನ್ ಮಾಡಿದ್ದಾರೆ, ಹೆಲ್ದಿ ಅಂತಲೇ ಹೇಳ್ಬೋದು. ಇಲ್ಲಿ ಯಾರ್ಯಾರು ಲೊಕೇಟ್ ಆಗಿದ್ದೀರಾ ಎಲ್ಲರೂ ದಯವಿಟ್ಟು ಬಂದು ಒಂದ್ಸಲ ಟೇಸ್ಟ್ ನೋಡಿ. ನೀವೇ ಒನ್ಸ್ ಬಂದರೆ ಪದೇ ನೀವು ಬರ್ತಾ ಇರ್ತೀರಾ. ಎಲ್ರಿಗೂ ಟೇಸ್ಟ್ ಇಷ್ಟ ಆಗುತ್ತೆ ಅಂತ ನಾನಂತೂ ಅನ್ಕೋತಾ ಇದ್ದೀನಿ. ಚೈನೀಸ್ ಕಾರ್ನರ್ನ ಓನರ್ ಆದಂತಹ ಅಜಯ್ ಸರ್ ಇದ್ದಾರೆ, ಅವರನ್ನ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಮೇಡಮ್ ಅವರೇ. ಸರ್, ಅಂದರೆ ನಿಮ್ಮದು ಟೈಮಿಂಗ್ಸ್ ಎಲ್ಲ ಏನೇನಿದೆ ಸರ್? ಸೊ ಮೇಡಮ್ ಅವ್ರೆ, ಆ್ಯಕ್ಚುಲಿ ಟೈಮಿಂಗ್ಸ್ ಅಂದರೆ ಮಧ್ಯಾಹ್ನ 12:30 ಲಂಚ್ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮದು ಲಂಚ್ ಅಂದರೆ ನಮ್ಮದು ಹೋಟೆಲ್ ಸ್ಟೈಲ್ ಯಾವುದಿರಲ್ಲ, ನಾಟಿ ಸ್ಟೈಲ್ ಇರುತ್ತೆ, ಮಂಡೇ ಸ್ಟೈಲ್ ಇರುತ್ತೆ. ಸೊ ಮಧ್ಯಾಹ್ನ ಅನ್ನ, ಸಾಂಬಾರು, ಚಪಾತಿ, ಮುದ್ದೆ, ಬಜ್ಜಿ, ಆಮೇಲೆ ಉಪ್ಸಾರು, ಬಸ್ಸಾರು, ಸೊಪ್ಪು ಸಾರು, ಮಸ್ಸೊಪ್ಪು. ಸೊ ನಮ್ಮದೆಲ್ಲ A to Z ಎಲ್ಲ ನಾಟಿ ಸ್ಟೈಲ್ ಮಧ್ಯಾಹ್ನ ಲಂಚ್ ಎಲ್ಲ ಸಿಗುತ್ತೆ. ಡೈಲಿ ಪಲ್ಯಗಳೆಲ್ಲ ಚೇಂಜ್ ಡೈಲಿ ಆಗುತ್ತೆ ಮ್ಯಾಮ್. ಒಂದಿನ ಉಪ್ಸಾರು, ಒಂದಿನ ಬಸ್ಸಾರು, ಒಂದಿನ ಸೊಪ್ಪಿನ ಸಾರು, ಒಂದಿನ ಇದು ನಮ್ಮ ಮಂಡೇ ಸ್ಟೈಲು ಕಾಳುಗಳು ಸೊಪ್ಪೆಲ್ಲ ಇರುತ್ತೆ ಮೇಡಮ್ ಅವರೇ. ಆಮೇಲೆ ನಮ್ಮದೆಲ್ಲ ಸ್ಪೆಷಲ್ ಅಂದರೆ ಮಧ್ಯಾಹ್ನ ಊಟ ಟೈಮ್ ಅಂದರೆ ಊಟದ್ದು ಅಂದರೆ ನಾಟಿ ಸ್ಟೈಲ್ ಮೇಡಮ್ ಅವ್ರಿಗೆ, ಹೋಮ್ ಮೇಡ್ ಸ್ಟೈಲು ವಿಶೇಷವಾಗಿರೋದು. ಸೊ ತುಂಬ ಜನ ಎಲ್ಲ ಲೈಕ್ ಮಾಡ್ತಾ ಇದ್ದಾರೆ. ಹೌದು, ಸೇಮ್ ಇರುತ್ತೆ ಮ್ಯಾಮ್, ಸೇಮ್. ಯಾವುದೇ ಹೋಟೆಲಲ್ಲಿ ತಿಂತೀವಿ ಹೌದು, ನಿಮಗೆ ಫೀಲ್ ಆಗಲ್ಲ, ಎಲ್ಲಿ ತಿಂದರೆ ಫೀಲ್ ಆಗಲ್ಲ ನಾವು ಹೋಟೆಲ್ನಲ್ಲಿ ಊಟ ಮಾಡ್ತೀವಿ ಅಂತ ಅನ್ಸಲ್ಲ. ಸೊ ಮನೇಲಿ ಊಟ ಮಾಡ್ತೀನಿ ಅಂತ ನಿಮಗೆ ಒಂದು ಫೀಲ್ ಬರುತ್ತೆ ಅಂತ. ಅದೇ ಸರ್, ನಾವು ಟೇಸ್ಟ್ ಮಾಡಿದ್ದೀವಿ 2 to 3 ಟೈಮ್ಸ್ ಇಲ್ಲಿ ಬಂದು. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಓಕೆ, ಥ್ಯಾಂಕ್ ಯು. ಸೊ ನಮಗೂ ಇಷ್ಟ ಆಗಿದೆ ಆ್ಯಕ್ಚುಲಿ. ಅದಕ್ಕೋಸ್ಕರನೇ ಇವಾಗ ಏನಂದರೆ ಜಾಸ್ತಿ ಕೆಮಿಕಲ್ಸ್ ಇಲ್ಲ ಮೇಡಮ್, ಆ್ಯಕ್ಚುಲಿ ನಮ್ಮದಲ್ಲಿ ಯಾವುದು ಇದು ಮಾಡಲ್ಲ ಮೇಡಮ್ ಅವರೇ. ನಮ್ಮ ಮನೇಲಿ ಏನು ಯೂಸ್ ಮಾಡೋದು ಮಸಾಲೆಗಳು ಅದನ್ನ ಯೂಸ್ ಮಾಡೋದು. ಅದನ್ನ ನಾನು ಅಬ್ಸರ್ವ್ ಮಾಡಿದೆ. ನೀವೆಲ್ಲ ಮಸಾಲೆ ಎಲ್ಲ ಮನೇಲೆ? ಹೌದು, ನಮ್ಮದೆಲ್ಲ ಮನೇಲಿ ಎಲ್ಲ ಮಾಡೋದಿಲ್ಲ, ಹೋಮ್ ಮೇಡ್ ಮಸಾಲೆಗಳು ಯೂಸ್ ಮಾಡೋದು.
ನೋಡಿ ಗೈಸ್, ಅಂದ್ರೆ ಎಲ್ಲಾ ಮಸಾಲೆಗಳನ್ನ ಇವರು ಮನೆಯಲ್ಲೇನೆ, ಅಂದ್ರೆ ಮೆಣಸಿನ್ಕಾಯಿ, ಧನಿಯಾ ಎಲ್ಲದನ್ನು ತಂದು ಮನೆಯಲ್ಲೇನೆ ಕುಟ್ಟಿ ಇವರು ರೆಡಿ ಮಾಡಿಕೊಂಡು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಇಷ್ಟು ಹೈಜೀನ್ ಆಗಿ ಇಷ್ಟು ಹೆಲ್ದಿಯಾಗಿ ಸಿಗುತ್ತೆ ಅಂದ್ರೆ ನೀವು ಒಂದ್ಸಲ ಮಸ್ಟ್ ಅಂಡ್ ಶುಡ್ ಬಂದು ಟೇಸ್ಟ್ ಮಾಡಲೇಬೇಕು. ಇವಾಗ ಸಂಡೇಸ್ ಏನಾದರೂ ಕ್ಲೋಸ್ ಇರುತ್ತಾ? ಯಾವ ರೀತಿ? ಸಂಡೇ ಕ್ಲೋಸ್ ಇರಲ್ಲ, ಸಂಡೇ ಓಪನ್ ಇರುತ್ತೆ. ಸೊ ಸಂಡೇ ನಮ್ದು ಆ್ಯಕ್ಚುಲಿ 365 ಡೇಸ್ ಓಪನ್ ಇರುತ್ತೆ ಮ್ಯಾಮ್. ಆ್ಯಕ್ಚುಲಿ ಕ್ಲೋಸ್ ಯಾವುದಿರಲ್ಲ. ನಮ್ಮ ಹುಡುಗರಿಗೆ ವೀಕ್ ಆಫ್ ಇರುತ್ತೆ, ಒಂದು ಹುಡುಗರಿಗೆ ವೀಕ್ ಆಫ್ ಇರುತ್ತೆ. ಕ್ಲೋಸ್ ಯಾವುದು ದಿನ ಕೆಲವೊಬ್ಬರಿಗೆ ವೀಕ್ ಆಫ್ ಇದ್ದಾಗ ಕೆಲವೊಬ್ರು ಇದು ಮಾಡ್ಕೊಳ್ತಾರೆ. ಸೊ ನಮ್ಮದು ಕ್ಲೋಸ್ ಯಾವತ್ತೂ ಕ್ಲೋಸ್ ಮಾಡಲ್ಲ. ಇನ್ನೂ ಡಿಸೈಡ್ ಮಾಡಿಲ್ಲ, ನೋಡೋಣ ನಮ್ಮೊಂದಿಗೆ ಡಿಸೈಡ್ ಮಾಡೋಣ, ಯಾವುದೋ ಒಂದಿನ ಡಿಸೈಡ್ ಮಾಡ್ಕೊಂಡು ಕ್ಲೋಸ್ ಮಾಡೋಣ ಅಂತ. ಸದ್ಯಕ್ಕೆ 365 ಡೇಸ್ ಕೂಡ ಓಪನ್ ಇರುತ್ತೆ ಸರ್. ಮತ್ತೆ ಇವಾಗ ಓಕೆ, ನಾವು ಮಧ್ಯಾಹ್ನ ಊಟದ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ, ಅಂದ್ರೆ ಹೋಮ್ ಮೇಡ್ ತರನೇ ಎಲ್ಲ ಸಿಗುತ್ತೆ. ದೆನ್ ಚೈನೀಸ್ ಅಂತ ಇದೆಯಲ್ಲ, ಚೈನೀಸ್ ಬಗ್ಗೆ ಅಂದ್ರೆ ಏನೇನು ಚೈನೀಸ್ ಫುಡ್ ಸಿಗುತ್ತೆ ಸರ್ ನಿಮ್ಗೆ? ಚೈನೀಸ್ ಅಂದರೆ ನಮ್ಮದು ಪ್ರೊಫೆಷ್ನಲ್ ಚೈನೀಸ್ ಸಿಗುತ್ತೆ. ಇವಾಗ ಗೋಬಿ ಆಗಿರ್ಬೋದು, ನಮ್ಮದ್ರಲ್ಲಿ ವಿಶೇಷವಾಗಿರೋ ಗೋಬಿ ಅಂದರೆ ನಾವು ಫಸ್ಟ್ ಕ್ವಾಲಿಟಿ ಎಲ್ಲ ಯೂಸ್ ಮಾಡೋದು. ನಾವೇನು 3rd ಕ್ಲಾಸು ಯಾವುದಿಲ್ಲ ಆ ಥರ ಎಲ್ಲ ಯೂಸ್ ಮಾಡಲ್ಲ. ನಾವು ಹಳೇದು ಯಾವುದು ಯೂಸ್ ಮಾಡಲ್ಲ. ಪನ್ನೀರ್ ಆಗಿರ್ಬೋದು, ಮಶ್ರೂಮ್ ಆಗಿರ್ಬೋದು, ಬೇಬಿಕಾರ್ನ್ ಆಗಿರ್ಬೋದು, ಯಾವುದು ಆಗಿರ್ಬೋದು ಎಲ್ಲ ನಾವು ಬರೀ ಫ್ರೆಶ್ಶಾಗಿ ಯೂಸ್ ಮಾಡೋದು. ನಮ್ಮದು ಇನ್ನೊಂದು ವಿಶೇಷವಾಗಿರೋದು ಏನಂತಂದರೆ ಆರ್ಡ್ರ್ ಬಂದಾಗ ಕಟ್ ಮಾಡಿ ಫ್ರೈ ಮಾಡಿ ಕೊಡೋದು. ನಾವು ಯಾವಲೋ ಒಂದು ಹಡೆಯೋದು ನಾವೆಲ್ಲ ಯಾವುದು ಯೂಸ್ ಮಾಡಲ್ಲ. ಕಸ್ಟಮರ್ ಮುಂದೆ ಕಟ್ ಮಾಡಿ ಫ್ರೆಶ್ಶಾಗಿ ಕಟ್ ಮಾಡಿ ಫ್ರೈ ಮಾಡಿ ಕಸ್ಟಮರ್ ಮುಂದೆ ಮಾಡಿಕೊಡೋದು. ಆಮೇಲೆ ನಮ್ಮದ್ರಲ್ಲಿ ಪನ್ನೀರ್ ಚಿಲ್ಲಿ, ಪನ್ನೀರ್ 65, ಪೆಪ್ಪರ್ ಡ್ರೈ, ಮಶ್ರೂಮ್ ಚಿಲ್ಲಿ, ಪನ್ನೀರ್ ಟಿಕ್ಕಾ, ರೋಟಿ ಕರಿ, ಫ್ರೈಡ್ ರೈಸ್, ನೂಡಲ್ಸು, ಗೋಬಿ ಮಂಚೂರಿ, ಅಕ್ಕ ನೂಡಲ್ಸು. ಆಮೇಲೆ ಸೂಪ್ಗಳು ಸುಮಾರು ಸಿಗುತ್ತೆ. ಮೆಂಚು ಸೂಪು, ವೆಜ್ ಕಿಲರ್ ಸೂಪು, ಪಾಲಕ್ ಸೂಪು, ಇಲ್ಲಿ ಸುಮಾರು ಸೂಪ್ಗಳೆಲ್ಲ ಸಿಗ್ತಾಯಿದೆ ಮೇಡಮ್ ಅವ್ರ ನಮ್ಮ ಹತ್ರ. ಓಕೆ, ಅಂದ್ರೆ ಇಲ್ಲಿ ಮೇಯ್ನ್ ಏನಂದ್ರೆ ಸರ್, ನೀವು ಅವ್ರು ಬಂದಾಗ ಕಟ್ ಮಾಡಿ ಅವ್ರ ಮುಂದೆನೆ ಮಾಡ್ಕೊಡ್ತೀರಾ. ಹೌದು ಸೊ ಅದರಿಂದ ಜನಗಳಿಗೆ ಇನ್ನೂ ಒಳ್ಳೇದೆ. Love me, Matthew? I do. Honestly? Yes. Secretly, but honestly. No more secrets. ಇವಾಗ ನೋಡಿ ಎಷ್ಟು ಬಿಸಿ ಬಿಸಿಯಾಗಿ ಅಂದರೆ ಫ್ರೆಶ್ ಆಗಿ ನಮ್ಮ ಮುಂದೆನೇ ಮಾಡಿಕೊಡ್ತಾರೆ. ನೀವು ಕೂಡ ಬಂದ್ರೂ ನಿಮ್ಮ ಮುಂದೆನೇ ಮಾಡಿಕೊಡ್ತಾರೆ. ತರಕಾರಿ ಎಲ್ಲ ಹೆಚ್ಚಿ ಯಾವುದೇ ಹೋಲ್ಡ್ ಸ್ಟಾಕ್ ಯಾವುದೂ ಯೂಸ್ ಮಾಡಲ್ಲ, ತರಕಾರಿ ಆಗಲಿ ಏನೇ ಆಗಲಿ. ಇವಾಗ ಎಷ್ಟು ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಸರ್ವ್ ಮಾಡಿಕೊಟ್ಟಿದ್ದಾರೆ. ಸೊ ಒಂದ್ಸಲ ತಿಂದು ನೋಡೋಣ ಯಾವ ರೀತಿ ಟೇಸ್ಟ್ ಇದೆ ಅಂದ್ಬಿಟ್ಟು. ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ನಾನಂತೂ ಒಳಗಡೆ ಎಲ್ಲ ಹೋಗಿ ಯಾವ ಮಶ್ರೂಮ್ ಯೂಸ್ ಮಾಡ್ತಾರೆ ಏನು ಎಲ್ಲನೂ ನೋಡ್ಕೊಂಬಂದೆ. ತುಂಬ ಚೆನ್ನಾಗಿದೆ, ಟೇಸ್ಟು ಅಷ್ಟೇ ಅಲ್ಟಿಯಾಗಿ ಬಂದಿದೆ. ನೀವು ಒಂದ್ಸಲ ಬಂದು ಟ್ರೈ ಮಾಡಿದ್ರೆ ನಿಜವಾಗ್ಲೂ ನೀವು ಸೆಕೆಂಡ್ ಟೈಮ್ ಬಂದು ತಿಂತೀರಾ, ನಾನು ಶೋರ್. ಈಗ ಮೇಡಮ್ ಚೇರ್ತಾರೆ ಇದನ್ನ ಮೇಡಮ್ ಇದು ನೋಡಿ ಎಷ್ಟು ಬಿಸಿ ಬಿಸಿ ಸೂಪು. ಟೆಕ್ಸ್ಚರ್ ಅಂತೂ ತುಂಬ ಚೆನ್ನಾಗಿದೆ ಆ್ಯಂಡ್ ಒಂಥರ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ, ಚೆನ್ನಾಗಿದೆ. ಮೇಲೆ ಎಲ್ಲ ಕೊರಿಯಂಡರ್ ಸೊಪ್ಪು ಹಾಕಿ ಡಿಸೈನ್ ಮಾಡಿರೋದ್ರಿಂದ ಇನ್ನೂ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಇದು ಮ್ಯಾಚು ಸೂಪ್ ಅಂದ್ಬಿಟ್ಟು ನಾನು ತೊಗೊಂಡಿರೋದು. ಮ್ಯಾಚು ಸೂಪ್ ಅಲ್ಲದೆ ಇಲ್ಲಿ ಸ್ವೀಟ್ ಆ್ಯಂಡ್ ಕಾರ್ನ್ ಸೂಪು, ಟೊಮೆಟೊ ಸೂಪು, ಬೇರೆ ಎಲ್ಲ ಥರ ಸೂಪ್ ಕೂಡ ಸಿಗುತ್ತೆ. ಸೂಪ್ ಟೇಸ್ಟ್ ಅಂತೂ ಅಲ್ಟಿ ಆಗಿದೆ.
ಅದರಲ್ಲೂ ಈ ಸಂಜೆ ವೆದರ್ಗೆ ಈ ಸೂಪ್ ಕುಡಿತಾ ಇದ್ರೆ ಇನ್ನೊಂದು ಗ್ಲಾಸ್ ಕುಡಿಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ನೀವೇನಾದರೂ ಈ ಕಡೆ ವಿಸಿಟ್ ಮಾಡಿದ್ರೆ ಈ ಹೋಟೆಲಿಗೆ ಬರೋದು ಮಿಸ್ ಮಾಡಬೇಡಿ. ಈ ಕಾರ್ನರಿಗೆ ಬಂದು ಒನ್ಸ್ ಎಲ್ಲ ಫುಡ್ನು ನಿಮ್ಗೆ ಯಾವ್ದು ಇಷ್ಟನೋ ಆ ಫುಡ್ನ ಟೇಸ್ಟ್ ಮಾಡಿ. ಥ್ಯಾಂಕ್ ಯು. ನಾನು ಬಂದಿದ್ದಲ್ಲ ನೋಡಿ ಬಿಹಾರದವರು ಕನ್ನಡ ನೀವು ಚೈನೀಸ್ ಕಾರ್ನರ್ಗೆ ರೆಗ್ಯುಲರ್ ಕಸ್ಟಮರ್? ರೆಗ್ಯುಲರ್ ಕಸ್ಟಮರ್ ಓಕೆ. ಎಲ್ಲ ಅಂದರೆ ಕೆಲವೊಂದು ಫುಡ್ ಎಲ್ಲ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿದ್ದೀವಿ. ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ ಮೇಡಮ್. ರೀಸೆಂಟಾಗಿ ಓಪನ್ ಆಗಿರೋದು, ಹಾಂ, ಯಾವುದೂ ಇರಲಿಲ್ಲ ಅಕ್ಕಪಕ್ಕ ಯಾವುದಿಲ್ಲ, ಇಲ್ಲಿ ಚೆನ್ನಾಗಿದೆ ಮೇಡಮ್. ನನ್ನ ಹೆಸರು ರವಿಕುಮಾರ್ ಅಂತ, ನಾವಿಲ್ಲ ಚಿಕ್ಕಲ್ಸಂದ್ರದವರು. ರೀಸೆಂಟಾಗಿ ಇದು ಚೈನೀಸದು ಒಂದು ಸ್ಟಾಲ್ ಓಪನ್ ಆಗಿದೆ. ತುಂಬ ಚೆನ್ನಾಗಿದೆ ಮೇಡಮ್. ನಾವು ಬರ್ತಾ ಇರ್ತೀವಿ, ಮಂದಿಲೆಲ್ಲ ತಿಂತಾ ಇರ್ತೀವಿ. ಗೋಬಿ ನ್ಯೂಡಲ್ಸ್ ಎಲ್ಲ ಸೂಪರ್ ಚೆನ್ನಾಗಿರುತ್ತೆ ಮೇಡಮ್, ಸೂಪರಾಗಿ ಟೇಸ್ಟಾಗಿ ಮಾಡ್ತಾರೆ. ನಮ್ಮದು ಮೇಡಮ್ ಇಲ್ಲೇ ಚಿಕ್ಕಲ್ಸಂದ್ರ ಮನೆ. ಅದರಿಂದ ಇಲ್ಲೇ ಲೋಕಲ್ ಮೇಡಮ್, ಅದು ತುಂಬ ಚೆನ್ನಾಗಿರುತ್ತೆ. ಲೋಕಲ್ ಐಟ್ಸ್ ಆದ್ರೂ ಇಲ್ಲಿ ಬಂದು ಹುಡುಕೊಂತ. ಹಾಂ ಹೌದು ಮೇಡಮ್, ತುಂಬ ಚೆನ್ನಾಗಿದೆ. ಈ ಕಡೆ ಕತ್ತರಗುಪ್ಪ ಹೋಗ್ಬೇಕು, ಇಲ್ಲಾಂದ್ರೆ ಉತ್ತರಳೆ ಹೋಗ್ಬೇಕು ನಾವು. ನಿಯರ್ ಬೈ ಎಲ್ಲಿಲ್ಲ, ಇಲ್ಲಾಂದರೆ ಕದನಹಳ್ಳಿ ಹೋಗ್ಬೇಕು. ಇದೊಂದು ಚೆನ್ನಾಗಿದೆ ಮೇಡಮ್, ಸೂಪರಾಗಿ ಮಾಡೋರು. ಈಗ ರೀಸೆಂಟಾಗಿ ಇದು ಹೊಸ ಬಿಲ್ಡಿಂಗು ನಮ್ಮ ಚಿಕ್ಕಲ್ಸಂದ್ರದಾಗೆ ಚೆನ್ನಾಗಿದೆ ಮೇಡಮ್. ಒಟ್ಟಲ್ಲಿ ಸೂಪರ್ ಆಗಿದೆ. ಚೆನ್ನಾಗಿ ಬಂತ ಮೇಡಮ್? ಓಕೆ.